ಎಲ್ಲರಿಗೂ ನಮಸ್ಕಾರ. ಸೊ ನಾನು ಸ್ವಲ್ಪ ಸೌಜನ್ಯನ ಬಗ್ಗೆ ಮಾತಾಡಬೇಕಂತ ಅನಿಸಿತ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಾನೇನು ದೊಡ್ಡ ಯೂಟ್ಯೂಬರು ಅಲ್ಲ, ಏನೂ ಅಲ್ಲಪ್ಪ. ಸುಮ್ಮನೆ ನಾನು ಮಾತಾಡಬೇಕು, ಒಂದು ಸಹೋದರಿಗೆ ಆದಂಥ ಅನ್ಯಾಯದ ಬಗ್ಗೆ ಮಾತಾಡಬೇಕು ಅಂತ ನನಗನ್ನಿಸಿತು. ಹಾಗಾಗಿ ನಾನು ಸಮೀರ್ MD ಅವ್ರ ವಿಡಿಯೋ ನೋಡ್ತಾ ಇದ್ದೆ. ನಾನು ವಿಡಿಯೋ ನೋಡಿದೆ ಮತ್ತು ಎಲ್ಲರಿಗೂ ತೋರಿಸ್ದೆ. ಅಲ್ಲಿ ಆಗಿರತಕ್ಕಂಥ ನನ್ನ ಸಹೋದರಿ ಸೌಜನ್ಯಗೆ ಎಂಥ ಒಂದು ದೊಡ್ಡ ಅನ್ಯಾಯ ರೀ, ಎಂಥ ದೊಡ್ಡ ಅನ್ಯಾಯ. ಸುಮಾರು 12 ವರ್ಷಗಳಿಂದ ಇಲ್ಲಿಯವರೆಗೂ ಅಪರಾಧಿಗಳೇ ಸಿಕ್ಕಿಲ್ವಾ? ಹೋಗ್ಲಪ್ಪ, ಒಬ್ಬ ನಿರಪರಾಧಿನ ಅಪರಾಧಿ ಅಂತ ಸೆರೆಮನಿಯಲ್ಲಿಟ್ರಿ. ಈಗ ಅವರು ಬಿಡುಗಡೆ ಮಾಡಿ ನಿರಪರಾಧಿ ಅಂತ ಹೊರಗಡೆ ಬಂತು, ಹೌದಾ? ಹಾಗಾದ್ರೆ ಅಪರಾಧಿ ಯಾರು? ಹಾಗಾಗಿ ನಾನಿಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ನೊಂದಂಥ ಹೆಣ್ಣಿನ ಬಗ್ಗೆ, ನೊಂದಂಥ ನನ್ನ ಸಹೋದರಿ ಬಗ್ಗೆ ನಾನು ಮಾತಾಡ್ತಾ ಇರೋದು. 12 CBI ಇನ್ವೆಸ್ಟಿಗೇಷನ್ ಮಾಡಿದೆ ಈ ಕೇಸನ್ನು, ಸ್ಟೇಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಿದೆ. ಹಾಗಾದರೂ ಆ ಅಪರಾಧಿ ಸಿಕ್ಕಿಲ್ವಾ? ಎಲ್ಲಿದೆ ನಮ್ಮ ನ್ಯಾಯ? ಒಂದು ಹೇಳ್ತಾರೆ, ಬಡವನು ನ್ಯಾಯ ಕೇಳುವುದೇ ಅನ್ಯಾಯ. ಹಾಗಾಗಿದೆಯಾ? ಸೊ ನಾವೆಲ್ಲರೂ ಒಟ್ಟಾಗಿ ಈ ಸೌಜನ್ಯನ ಕೇಸಿನ ವಿರುದ್ಧ ಹೋರಾಡೋಣ. ಮತ್ತು ಈ ಕೇಸಿನ ಬಗ್ಗೆ ಯಾರ್ಯಾರು ಹೋರಾಡ್ತಾ ಇದ್ದಾರೆ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡೋಣ. ಮತ್ತು ಇನ್ನೊಂದು ಸಮೀರ್ MD ಅವರಿಗೂ ಸಹ ನಾವು ಎಲ್ಲರೂ ಪರವಾಗಿ ಸಪೋರ್ಟ್ ಮಾಡೋಣ. ಯಾಕಂದರೆ ಇಲ್ಲಿ ಇಂಥ ವಿಷಯಗಳು ಬಂದಾಗ ನಾವಿಲ್ಲಿ ಜಾತಿಗಳನ್ನು ತರಬಾರ್ದು. ಇಲ್ಲಿ ಜಾತಿಗಳ ನಡುವೆ ನಾನು ಇನ್ನೊಂದು ಏನು ಬೇಜಾರಂದರೆ, ಕೆಲವೊಂದು ಯೂಟ್ಯೂಬರ್ಸ್ನ ನಾನು ವಿಡಿಯೋ ನೋಡ್ತಿದ್ದೆ. ಈ ಜಾತಿ ಇದೆ, ಜಾತಿ ಬೇರೆ ಒಬ್ಬ ಜಾತಿ ಇನ್ನೊಬ್ಬ ಹಿಂದೂ ಜಾತಿಯ ಬಗ್ಗೆ ಹಾಗೆ ಹೇಳ್ತಾ ಇದ್ದೇನೆ, ಹೀಗೆ ಹೇಳಿದೆ. ನೋಡಿ, ಸಮೀರ್ MD ಅವರ ಆ ವಿಡಿಯೋದಲ್ಲಿ ಎಲ್ಲಿಯೂ ಸಹ ಜಾತಿಯ ಪ್ರಸ್ತಾಪನೆ ಮಾಡಿಲ್ಲ. ಅಲ್ಲಿ ಕೇಳ್ತಕ್ಕಂಥ ವಿಷಯ ಒಂದೇ, ನೊಂದ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಲ್ವಾ? ಸುಮಾರು 12 ವರ್ಷಗಳಿಂದ ಇಲ್ಲಿಯವರೆಗೂ ಆ ನೊಂದ ಹೆಣ್ಣಿಗೆ ನ್ಯಾಯ ಸಿಗಿಲ್ಲ. ಇನ್ನು ಈ ಕೇಸಿಗೆ ನಾವು ಎಲ್ಲರೂ ಸೇರಿ ತಾರ್ಕಿಕ ಅಂತ್ಯ ಆಗಲೇಬೇಕು. ಮತ್ತು ನಾವೆಲ್ಲರೂ ಕೂಡಿ ಸಮೀರ್ MD ಅವರಿಗೆ ಸಪೋರ್ಟ್ ಮಾಡೋಣ. ತಪ್ಪು ಮಾಡಿದವರಿಗೆ ನಾನು ಇನ್ನೊಮ್ಮೆ ಹೇಳ್ತೇನೆ, ತಪ್ಪು ಮಾಡಿದವರಿಗೆ ಅವರು ಯಾರೇ ಇರಲಿರಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆನ ಅನುಭವಿಸಲೇಬೇಕು, ಅವರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ? ಹಾಗಾಗಿ ನನಗೆ 12 ವರ್ಷಗಳಿಂದ ಈ ಕೇಸ್ ನಡೀತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಾವೆಲ್ಲರೂ ಯುವಕರು ಸೇರಿಕೊಂಡು ಎಲ್ಲರೂ ಒಟ್ಟಾಗಿ ಈಗ ನಾವು ಸೌಜನ್ಯದ ಪರವಾಗಿ ನಿಲ್ಲೋಣ, ಧ್ವನಿ ಎತ್ತೋಣ, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡಿಸೋಣ. ನನಗೆಲ್ಲರೂ ನೋಡ್ತಾ ಇದ್ದೆ, ಬರೀ ನಾವು ಕಮೆಂಟ್ಸಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ ಈ ಹೋರಾಟ ಇಲ್ಲಿಗೆ ಸೀಮಿತ ಆಗಬಾರ್ದು. ಎಲ್ಲರೂ ಒಟ್ಟಾಗಿ ಒಂದಿನ ನಾವು ಕರ್ನಾಟಕ ಬಂದ್ ಮಾಡೋಣ. ಕರ್ನಾಟಕ ಬಂದ್ ಮಾಡಿ ನನ್ನ ಸಹೋದರಿಗೆ, ನನ್ನ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಸಹೋದರಿಗೆ ಆದಂಥ ಅನ್ಯಾಯ ಬೇರೆ ಯಾರೊಬ್ಬ ಸಹೋದರಿಗೂ ಆಗಬಾರ್ದು, ಹೌದಾ? ಯಾರೊಬ್ಬರಿಗೂ ಆಗಬಾರ್ದು ಈ ಥರ ಅನ್ಯಾಯ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳೋಣ. ನೊಂದಂಥ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟನ ಬಿಡೋದು ಬೇಡ. ಹಾಗಾಗಿ ನಾನು ಇನ್ನೂ ಮಾತಾಡಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವ ಯೂಟ್ಯೂಬರು ಅಲ್ಲ, ಏನಲ್ಲ. ಇದ್ರ ಬಗ್ಗೆ ನನಗೂ ಸ್ವಲ್ಪ 2 ಮಾತಾಡಬೇಕಂತ ಅನಿಸಿತ್ತು, ಅದಕ್ಕೆ ನಾನು ಮಾತಾಡಿದೆ. ನಮಸ್ಕಾರ, ಬಾಯ್.